ಇಲ್ಲಿರತಕ್ಕ ಭೀಮಾ ನದಿ ಏನದ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಆದ ಕಾರಣ ಸಾಕಷ್ಟು ನೀರು ಏನದ 2-3 ದಿವಸದಿಂದ ಏನು ಸುಮಾರು 50,000 ಕ್ಯೂಸೆಸ್ ಇತ್ತು. ಇವತ್ತು 70,000 ಕ್ಯೂಸೆಸ್ ನೀರು ಅಂದ್ರೆ ತಪ್ಪಾಗಲ್ಲ. ಇವತ್ತೆಲ್ಲ ಕಂಗಳೇಶ್ವರ ದೇವಸ್ಥಾನ ಸಂಪೂರ್ಣ ಇಲ್ಲಿ ಮುಳುಗೋಗಿದ್ದು ಕಾಣ್ತಾನಿಲ್ಲ. ಅಲ್ಲಿ ನೋಡ್ಬೇಕು, ಅದು ನೋಡ್ತಿರ್ಬೋದು ದೃಶ್ಯ ಸಂಪೂರ್ಣ ಮುಳುಗೋಗಿದೆ. ಜಾಸ್ತಿ ನೀರು ಬರ್ತಿದೆ. ದಯವಿಟ್ಟು ಈ ಹೊಳೆ ದಂಡಿಗಾಗಲಿ, ಮೀನುಗಾರರಾಗಲಿ, ರೈತರಿಗೆ ಜಮೀನಲ್ಲಿರ್ತಕ್ಕಂಥ ಮೋಟ್ರ್ಗಳನ್ನು ನಾವು ದೂರ ಮೇಲ್ಗಡೆ ತಗೋತಾ ಹೋಗ್ಬೇಕು. ಇನ್ನೂ ಹೆಚ್ಚಿಗೆ ನೀರು ಬರುವ ಸಂಭವ ಹೆಚ್ಚಾಗಿದ್ದು, ದಯವಿಟ್ಟು ಜಿಲ್ಲಾಡಳಿತ ಇಷ್ಟೆಲ್ಲ ನೀರು ಬರತಕ್ಕಂಥದ್ದು ಸೂಚನೆ ಇದ್ರೂ ಕೂಡ ಯಾವುದೇ ಕಾರಣಕ್ಕೆ ಇಲ್ಲಿ ಭದ್ರತೆ ಆಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ, ಜಿಲ್ಲಾಡಳಿತ ಯಾವುದನ್ನು ಸಿಬ್ಬಂದಿಗಳ ನೇಮಕ ಮಾಡೋದಾಗಲಿ, ಇಲ್ಲಿ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಸ್ಮಶಾನ ಪಕ್ಕದಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಕೂಡ ಇಲ್ಲಿ ಮಾಡಿಲ್ಲ. ಅಲ್ಲಿ ಏನದ ಗುರುಷಿಣಿ ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ಕೂಡ ಮಾಡಿಲ್ಲ. ಸಾಕಷ್ಟು ಹಿಂದ ಕಡೆ ಮೃತಪಟ್ಟ ಘಟನೆ ಆದರೂ ಕೂಡ ಇಲ್ಲಿವರೆಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ. ತಕ್ಷಣ ಭದ್ರತೆ ವ್ಯವಸ್ಥೆ ಮಾಡಬೇಕು. ನೀರು ಇಳಿಯುವವರೆಗೆ, ನೀರು ಯಾವಾಗ ಇದು ಹರಿವು ಕಮ್ಮಾಗ್ತದ ಅಲ್ಲಿವರೆಗೆ ಏನದ ಇಲ್ಲಿ ಸಿಬ್ಬಂದಿಗಳನ್ನ ಹಾಕಿಸಿ ಇಲ್ಲಿ ಮುಂದೆ ಯಾವುದೇ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದೇ ನಂದು ಆಗ್ರಹ. ನದಿ ನೀರು ದಿನೇ ಹರಿವು ಹೆಚ್ಚಾದರೂ, ನೀರಿನ ಹರಿವು ಹೆಚ್ಚಾದರೂ ಕೂಡ ಜಿಲ್ಲಾಡಳಿತ ಇಲ್ಲಿ ಸೂಕ್ತ ಬಂದೋಬಸ್ತ್ ಆಗಲಿ, ಬ್ಯಾರಿಕೇಡ್ ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರಲಾರ್ದು ದುರದೃಷ್ಟಕರ. ಅಲ್ಲಿ ನೋಡ್ರಿ, ಮುಂದೆ ನೋಡ್ತಿರ್ಬೋದು ಮೀನುಗಾರರ, ಅಲ್ಲಿ ನೋಡ್ರಿ ಮೀನುಗಾರ ದಿನನಿತ್ಯ ಏನದಂದ್ರೆ ಯುವಕರು ಅವೆಲ್ಲ ಗಾಣ ಕಾಯಕ್ಕೆ ಮೀನು ಹಿಡಿತಕ್ಕಂಥ ವ್ಯವಸ್ಥೆ ಮಾಡೋದು. ಅಪ್ಪಿತಪ್ಪಿ ಏನಾದರೂ ಬಿದ್ದರೆ ಯಾರು ಜವಾಬ್ದಾರು? ತಕ್ಷಣ ಇಲ್ಲಿ ಬ್ಯಾರಿಕೇಡು ಮತ್ತು ಸಿಬ್ಬಂದಿಗಳನ್ನು, ಹೋಮ್ಗಾರ್ಡ್ ಆಗಲಿ, ಪೊಲೀಸ್ ಆಗಲಿ, ಇನ್ನ ಇಲಾಖೆಯ ಕೆಲವು ಅಧಿಕಾರಿಗಳನ್ನು ಹಾಕಿ ಇಲ್ಲಿ ಯಾರು ಬರದಂತೆ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ನಾವು ಗುರುಷಿಣಿ ಗ್ರಾಮದಲ್ಲಿ ಬರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ನಾವು ಇಲ್ಲಿ ನಿಂತು ನೋಡ್ತಿದ್ವಿ. ದಯವಿಟ್ಟು ನೋಡ್ಬೇಕು, ಇಲ್ಲೆಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಮುಂಬೈ ಕೆಳಭಾಗದಲ್ಲಿ ಏನಂತ ಎಲ್ಲರೂ ರಾಜಾರೋಷವಾಗಿ ಮೀನುಗಳು ಹಿಡಿತಕ್ಕಂಥ ಮೀನು ಹಿಡಿಯಲು ಮುಂದಾಗಿದ್ದಾರೆ. ಯಾವ ಟೈಮ್ನಾಗ ಅದು ಕೈ ತಪ್ಪಿ ತಪ್ಪಿ ಏನಾದ್ರು ಬಿದ್ದರೆ ಅದಕ್ಕೆ ನೇರ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊರಬೇಕಾದಂತಕ್ಕಂಥದ್ದೇ ನನ್ನ ಆಗ್ರಹ. ಹರಿತಿರುವ ಭೀಮಾ ನದಿ ಮೀನು ಹಿಡಿಯಲು ಯುವಕರ ಪುಂಡಾಟ ಆಡ್ತಿರ್ತಕ್ಕಂಥದ್ದು. ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ವಹಿಸಲು ಯಾವಾಗಲೂ ಕ್ರಮ ಕೈಗೊಳ್ಳಲಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಎರಡು ಬದಿಯಲ್ಲಿ ಜಿಲ್ಲಾಡಳಿತ ಅಧಿಕಾರಿಗಳು, ಸಿಬ್ಬಂದಿಗಳು, ಇಲ್ಲಂತಂದ್ರೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಇಲ್ಲಾಂದರೆ ಹೋಮ್ಗಾರ್ಡ್ಗಳ ನೇಮಕ ಮಾಡಿ ಇಲ್ಲಿ ನಾಮಫಲಕ ಅಳವಡಿಸಿ ಯಾರು ಕೆಳಗಡೆ ಇಳದಂತೆ ಮುನ್ನೆಚ್ಚರಿಕೆ ವಹಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಷ್ಟು ನೀರು ಹರಿದ್ರೂ ಕೂಡ ಯಾರೊಬ್ಬರು ಇಲ್ಲಿಲ್ಲ. ಹಿಡಿಯಲು ಯುವಕರು ಏನದ ಪುಂಡಾಟ ಆಡ್ತಕ್ಕಂಥ ಅಲ್ಲೆಲ್ಲ ತಿರುಗಾಡ್ತಿದ್ರ ರಾಜಾರೋಷವಾಗಿ, ಯಾವುದೇ ಭಯ ಇರಲಾರ್ದ, ಯಾವುದೇ ಕಾಲ್ ಜಾರಿ ಅಥವಾ ಹುಡುಗಾಟ ಆಡೋತ್ತಿಗೆ ಏನೋ ದಬ್ಬೆ ಆಡಿ ಬಿದ್ದಿದ್ರೆ ಆಮೇಲೆ ಕುಟುಂಬಸ್ಥರು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ತಕ್ಷಣ ಎಚ್ಚೆತ್ತುಕೊಳ್ಳು. 24 ಗಂಟೆ ಒಳಗೆ ಎರಡು ಕಡೆಗೆ ನೀರಿನ ಹರಿವು ಕಡಿಮೆ ಆಗೋವರೆಗೆ ಇಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಾಮಫಲಕ ಅಳವಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕೆಳಗಿಳಿಯದಂತೆ ಎಲ್ಲ ಕಡೆಗೆ ಜಾಲಿ ಕಂಟಿಗಳನ್ನು ಹಾಕಿ ಯಾರು ಕೆಳಗಿಳಿಯದಂತೆ ನೋಡ್ತಕ್ಕಂಥ ಎಚ್ಚರಿಕೆ ವಹಿಸ್ತಕ್ಕಂಥ ನಾಮಫಲಕಗಳನ್ನು ಅಳವಡಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದೇ ನನ್ನ ಮನವಿ.